ಸರ್, ಈಗ ವೋಟ್ ಚೋರ್ ರ್ಯಾಲಿ ನಡೆಸ್ತಾ ಇದೆ ಕಾಂಗ್ರೆಸ್, ನೀವೆಲ್ಲ ಬಂದಿದ್ದೀರಿ. ಬಿಜೆಪಿಯವರು ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಹಿಂಬಾಗಿಲಿಂದ ರಿಮೋಟ್ ಮೂಲಕ ವೋಟ್ ಚೋರಿ ಮೂಲಕ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಇಡೀ ದೇಶದಲ್ಲಿ ವಿರೋಧ ಪಕ್ಷಗಳು ಒಂದು ರೆವಲ್ಯೂಷನ್ ಅನ್ನ ಅಂದ್ರೆ ಒಂದು ಹೋರಾಟವನ್ನು ಆರಂಭ ಮಾಡಿವೆ. ಅದರಲ್ಲೂ ಮುಂಚೂಣಿಯಲ್ಲಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಇದನ್ನ ಮುಂಚೂಣಿಗೆ ತಗೊಂಡು ಸಾಕ್ಷಿ ಸಮೇತ, ಅದರಲ್ಲೂ ಮಂಡ್ಯ, ನಮ್ಮ ಕರ್ನಾಟಕದ ಆಳಂದ, ಬೆಂಗಳೂರು ರೂರಲ್ಲು, ಈ ರೀತಿ ಗಾಂಧಿನಗರ, ಈ ರೀತಿ ಸಾಕ್ಷಿ ಸಮೇತ ಪ್ರೆಸ್ ಮೀಟ್ ಅನ್ನ ಮಾಡಿ ಜೋರು ದನಿಯಲ್ಲಿ ಈ ವಿಷಯವನ್ನು ಎತ್ತಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ರಾಮಲೀಲಾ ಮೈದಾನದಲ್ಲಿ ಹೋರಾಟ ಇಟ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಮಂಡ್ಯದಿಂದ 200 ಜನ ನಾವು ಬಂದಿದ್ದೀವಿ. ಮತ್ತೆ ರಾಜ್ಯಾದ್ಯಂತ ಒಂದು 2-3 ಸಾವಿರ ಜನ ನಾವು ಈ ಹೋರಾಟಕ್ಕೆ ಬಂದಿದ್ದೀವಿ. ಚರ್ಚೆ ಆಗ್ತದೆ. ನಿಮ್ಮ ಪಕ್ಕದ ಶಾಸಕರು ಹೇಳಿದ್ದಾರೆ ಡೇಟ್ ಮುಹೂರ್ತ ಫಿಕ್ಸ್ ಮಾಡಿ. ಅದೇ ಈಗ 6ನೇ ತಾರೀಕು, ಜನವರಿ 6ನೇ ತಾರೀಕು ನನ್ನ ಕ್ಷೇತ್ರದಲ್ಲಿ ದೊಡ್ಡ ಒಂದು ಸಮಾವೇಶ ಇಟ್ಟಿದ್ದೀನಿ. ಈ ನಿಮ್ದು ಇಂಟರ್ವ್ಯೂ ಆದ್ಮೇಲೆ ಇಕ್ಬಾಲ್ ಫೋನ್ ಮಾಡಿ ನಾನು ಸಮಾವೇಶ ಮಾಡಬೇಕಾ ಬೇಡವಾ ಏನಪ್ಪಾ ಅಂತೆಲ್ಲ ಕೇಳ್ಕೊತೀನಿ. ನನಗೂ ವಿಚಾರ ಗೊತ್ತಿಲ್ಲ. 6 ಅಥವಾ 9ನೇ ತಾರೀಕು ಪ್ರಮಾಣ ವಚನ ಈಗ ನನಗೆ ಗೊತ್ತಿಲ್ಲ. ಇಕ್ಬಾಲ್ ಹೇಳಿರೋದ್ರಿಂದ, ಇಕ್ಬಾಲ್ ನನ್ನ ಸ್ನೇಹಿತನೇ, ಯಾವ ಆ್ಯಂಗಲ್ ಅಲ್ಲಿ ಹೇಳಿದ್ದಾರೆ ಅಂತ ನಾನು ತಿಳ್ಕೊತೀನಿ. ನನ್ನ ಪ್ರೋಗ್ರಾಮ್ ಮಾಡಬೇಕಾ ಇಲ್ಲ ನಾನು ಬೆಂಗಳೂರು ಬರಬೇಕಾ ಏನಂತ ನನಗೂ ಗೊತ್ತಿಲ್ಲಲ್ಲ, ನಾನು ತಿಳ್ಕೊಳ್ತೀನಿ. ಓಡಾಡ್ತಿದ್ದೀರಿ, ಬಹುತೇಕರು ಕಾಂಗ್ರೆಸ್ ನಾಯಕರು ದೆಹಲಿಗೆ ಬಂದಿರಿ. ಕೇಂದ್ರದ ಕೆಲವು ನಾಯಕರುಗಳನ್ನ ಭೇಟಿಯಾಗಿ ಈ ರೀತಿಯಾದ ಗೊಂದಲನ ಬಗೆಹರಿಸಿ ಅನ್ನುವಂತ ಒತ್ತಾಯ ಮಾಡ್ತೀರಾ? ಭೇಟಿ ಆಗ್ತೀರಾ? ಅದನ್ನ ಹೈಕಮಾಂಡ್ ಅತಿ ಶೀಘ್ರದಲ್ಲೇ ಮಾಡುತ್ತೆ. ಇಬ್ರು ನಾಟಿ ಕೋಳಿ ತಿಂದ ಮೇಲೆ, DCM ಮತ್ತೆ CM ತಿಂದ ಮೇಲೆ ನಾವಿಬ್ರು ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಬದ್ಧರಾಗಿರೋಣ ಅಂತ ಅವ್ರು ಹೇಳಿದ್ದಾರೆ. ಹೈಕಮಾಂಡ್ ಅವರು ಯಾವತ್ತು ಇಬ್ಬರನ್ನ ಕರೆದು ಮಾತಾಡ್ತಾರೋ ಅವತ್ತು ಬಗೆಹರಿಯುತ್ತೆ. ನಾನು ಟಿವಿಲಿ ಹೇಳಿದ್ರೆ, ಇಕ್ಬಾಲ್ ಟಿವಿಲಿ ಹೇಳಿದ್ರೆ, ಶಿವಗಂಗಾ ಟಿವಿಲಿ ಹೇಳಿದ್ರೆ, ಇನ್ನೊಬ್ರು ಟಿವಿಲಿ ಹೇಳೋದ್ರಿಂದ ನಾಯಕತ್ವ ಬದಲಾಗೋದಿಲ್ಲ. ಇದು ಪಾರ್ಟಿಗೂ ಮುಜುಗರ ತರೋ ಅಂಥದ್ದು. ಇದು ನಮಗೆ ನಾವೇ ಸ್ವಯಂಕೃತವಾದ ಒಂದು ಲೈನನ್ನು ಹಾಕೊಂಡು ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಮುಜುಗರ ತರುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡೋದನ್ನ ನಿಲ್ಲಿಸಬೇಕು ಅಂತ ನಾನು ಏನು ಹೇಳ್ತೀರಲ್ಲ, ಯಾವ ಬಣನೂ ಇಲ್ಲ. ನಮ್ಮ ಕಾಂಗ್ರೆಸ್ನ ಎಲ್ಲ ಲೀಡರ್ಗಳು, MLCಗಳು, MLAಗಳಿಗೂ ಹೇಳೋದು, ನಾವಿಬ್ಬರೇ ಹೈಕಮಾಂಡಲ್ಲಿ ತೀರ್ಮಾನ ಮಾಡ್ಕೊಳ್ತೀವಿ. ಹೈಕಮಾಂಡ್ ಹೇಳಿದ್ಮೇಲೆ ಅಂದಮೇಲೆ ನಾನು ಯಾಕೆ ಒಪ್ಪಿಗೆ ಒಗ್ಗರಣೆ ಹಾಕೋದು ಸಾರ್ಗೆ? ಅಲ್ಲ, ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ಅವ್ರಿಗೆ ಕೆಲವು MLCಗಳು ಕೊಡ್ತಾ ಇದಾರೆ, MLAನೂ ಕೊಡ್ತಾರೆ. ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ, ಹೈಕಮಾಂಡ್ ಏನ್ ಹೇಳುತ್ತೆ ಹಂಗೆ ಹೋಗೋಣ ಅಂತ ಡಿಸೈಡ್. ಬಗೆಹರಿಬೇಕು ಅನ್ನೋದು ನಾನೊಬ್ಬ ಕಾಂಗ್ರೆಸ್ಸಿನ ನಿಷ್ಠಾವಂತ ಶಾಸಕನಾಗಿ ಬಯಸ್ತೀನಿ. ಬದಲಾವಣೆ ಇಲ್ಲ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ಅದು ಅವರ ವೈಯಕ್ತಿಕ, ಅವ್ರವ್ರ ಈಗ ನಾನು DK ಶಿವಕುಮಾರ್ CM ಆಗಬೇಕು ಅಂತ ಹೇಳ್ತೀನಿ, ಜಮೀರಣ್ಣ ಒಂದು ಹೇಳ್ತಾರೆ, ಇನ್ನೊಬ್ರು ಒಂದು ಹೇಳ್ತಾರೆ. ಅದು ಎಲ್ಲ ಇದೆಲ್ಲ ನಮ್ಮ ವೈಯಕ್ತಿಕವಾದದ್ದು. ಫೈನಲಿ ಡಿಸೈಡ್ ಮಾಡೋದು ಹೈಕಮಾಂಡ್. ನೀವು ಲಾಸ್ಟ್ ಟೈಮ್ ಎಲ್ಲ ಬಂದು ಕೆಲವರು ಭೇಟಿಯಾಗಿ ಹೋಗಿದ್ರಿ ಡೆಲ್ಲಿಲಿ. ನಾನು ನಿಮ್ಮ ಥರನೇ ಒಂದು ಚಾನಲ್ ನಡೆಸ್ತಾ ಇದ್ದೆ. ಅದರದ್ದು ನ್ಯಾಯಾಲಯದಲ್ಲಿ 1-2 ಕೇಸ್ ಇತ್ತು. ಆ ಕೇಸ್ ಬಂದೆ. ಈ ಏನಾಗುತ್ತೆ, ಕೋಳಿ ಕೂಗಕ್ಕೂ ಕೋಳಿ ಕುಯ್ಯಕ್ಕೂ ಟೈಮ್ ಒಂದೇ ಆಗುವಾಗ ಯಾರು ಡೆಲ್ಲಿಗೆ ಬಂದ್ರು ಇದಕ್ಕೆ ಬಂದವ್ರೆ ಅಂತ ಹೇಳ್ತಾರೆ. ಅವತ್ತು ನಾನು ಯಾವ ಹೈಕಮಾಂಡ್ ಅವ್ರನ್ನು ಭೇಟಿ ಮಾಡಿಲ್ಲ. ಮತ್ತೆ ಭೇಟಿ ಮಾಡಿದ್ರೆ ನಿಮ್ಗೆಲ್ಲ ಹೇಳ್ಬಿಟ್ಟೆ ಹೋಗಿ ಮಾಡ್ತೀವಿ. ಅದ್ರಲ್ಲಿ ಏನ್ ಮುಚ್ಚು ಮರೆ, ಏನ್ ಭಯ ಪಡೋದ? ಶೀಘ್ರ ಅಂದ್ರೆ ಯಾವಾಗ ಸರ್? ಬಜೆಟ್ ಸೆಷನ್ ಆದ್ಮೇಲೋ ಬಜೆಟ್ ಆದ್ಮೇಲೆ? ಹೈಕಮಾಂಡ್ ಸಮಯ ಕೊಟ್ಟು ಯಾವಾಗ CM DCM ಅವ್ರನ್ನ ಕರೀತಾರೆ, ಅದು ನಾಳೆನೇ ಆಗ್ಬೋದು, ಬರೋವಾರ ಆಗ್ಬೋದು, 15 ದಿನ ಆಗ್ಬೋದು, 1 ತಿಂಗಳಾಗ್ಬೋದು, ಅವತ್ತು ಬಗೆಹರಿಯುತ್ತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ. ನಾಳೆ ಆಗೋದನ್ನ, ಇವತ್ತಾಗೋದನ್ನ ಅಲ್ಲ, ಇವತ್ತು ಜನಪ್ರಿಯವಾಗಿ 12 ಬಜೆಟ್ ಅನ್ನ ಕೊಟ್ಟಿಂತ ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ನಾವ್ ಹೆಂಗ್ ಹೇಳೋದು ಹೊಸ ಮುಖ್ಯಮಂತ್ರಿಗಳು, ಹಳೆ ಮುಖ್ಯಮಂತ್ರಿಗಳು ಅಂತ? ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಅದಾಗುತ್ತೆ.